ಮನೆ ಮನೆಗೆ ಒಂದು ಪಾಂಪ್ಲೆಟ್ ಇಲ್ಲಕ್ಕ ಇದು ನೀವು ಅವ್ರಿಗೆ ಈ ತರ ಮಾಡ್ಬಾರ್ದು ಅಂತ ಎಲ್ಲರೂ ಒಂದೇ ಅಕ್ಕ ಫಸ್ಟ್ ಆಫ್ ಆಲ್ ಅದನ್ನ ಹೇಳಿ. ಇದನ್ನ ಹೊಡ್ಕೊಂಡಿದ್ರಲ್ಲ, ಯಾರು ಕೊಟ್ಟಿದ್ರು, ಯಾರು ಕೂಡ ಕೇಳಿದ್ದಾರೆ? ನಿಮ್ಮ ಪಂಚಾಯತಿಂದಾನೇ ಬಂದಿದೆ ನಿಮ್ಗೆ ಕೂಡ ಕೇಳಿ. ಮತ್ತೆ ಮತ್ತೆ ಹೆಂಗಂತ ಏನ್ ಗೊತ್ತಾ, ಇವಾಗ ನಿಮ್ಮ ಚರ್ಚ್ಗಳು ಗೊತ್ತಿಂದ ನೀವೇನ್ ಬೇಕು ಮಾಡ್ತೀರಾ ಅಕ್ಕ? ನಿಮ್ ಚರ್ಚ್ಗಳಿದಾವಲ್ಲ, ನಿಮ್ ಚರ್ಚಲ್ಲಿ ಬೇಕಾದ್ರೆ ಯಾರಿಗ ನಿಮ್ಮವ್ರು ಬಂದವ್ರು ಕೊಟ್ಕೊಳ್ಳಿ. ಏನ್ ಕೊಡ್ಸ್ಕೊಂಡ್ ಬಂದಿದ್ದಾರ ಗಾಡಿಗಳಲ್ಲಿ ಬಂದು ಏನ್ ಮಾಡ್ಬೇಕು? ಆ ಕೆಲಸ ಬೇರೆ ಕೆಲಸ ಯಾಕೆ ಮಾಡ್ತಾ ಇದೀರಾ ಅಂತ ಈ ತರ ಮಾಡಕ್ ಹೋಗ್ಬೇಡಿ. ಕೆಲಸ ಬೇರೆ ಕಸ ಯಾರು ತಿನ್ನೋರ್ ಬಾಯಿಗೂ ನೀವು ಮಣ್ಣು ಹಾಕ್ಬೇಕು. ನಿಮ್ಗೆ ಇವಾಗ ನಿಮ್ ಕೆಲಸ ಏನೋ ಪಂಚಾಯತಿ ಕೆಲಸ, ಕಸ ಎತ್ಕೊಂಡು ಹೋಗ್ಬೇಕು, ಕಸ ಎತ್ಕೊಂಡು ಹೋಗಿ ಬೇರೆ ಕಡೆಗೆ ಹಾಕ್ಬೇಕು, ಹೌದಲ್ವಾ? ಪಂಚಾಯತಿ ಕೆಲಸ ಮಾಡಿದ್ರು, ಇವರು ಪಂಚಾಯತಿ ಎಲ್ಲ ಒಂದೇ ಹತ್ರ ಮಾಡೋದಣ್ಣ. ಏಕ ಗೊತ್ತಿಲ್ಲ, ಏಕ ಏನ್ ಕಸ್ಕೋಬೇಕು ಅವ್ರನ್ನ ಹೇಳ್ತಾರಾ? ಇಲ್ಲ ಪಂಚಾಯತಿ ಹೇಳ್ದೆ ಮಾಡ್ದೆ ನೀವೇ ಅನ್ಸ್ಬಿಡೋದು. ಇಲ್ಲ ಪಂಚಾಯತಿಯಲ್ಲಿ ಕೇಳಿದಾರ ಹಂಚಂತ? ಪಂಚಾಯತಿ ಅವ್ರು ಹೇಳಿದಾರ? ಹೇಳಿದ್ರು ನಡೀರಿ, ಅವ್ರ ಹತ್ರ ಮಾತಾಡೋಣ. ಅವ್ರು ಹೇಳಿದ್ರ ಅಂತ? ಇಲ್ಲ ಪಂಚಾಯತಿಯಲ್ಲಿ ಕೇಳೋಣ ಬಿಡ್ರಿ, ಎಲ್ಲಾರ ಮುಂದೆ ಕೇಳಿದಾರ ಅಂದ್ರೆ ಒಪ್ಕೊಳ್ಳೋಣ. ಪಾಂಪ್ಲೆಟ್ ಏನಿಂದ ಹೊರಸಿದ್ರೆ ಕೊಟ್ಟಿರೋದಕ್ಕೆ ನಾವು ಇಲ್ಲಿ ಬಂದಿರೋದು. ಇಟ್ಕೊಳ್ಳಿ, ನಿಮ್ಮ ಚರ್ಚಲ್ಲಿ ಏನೋ ಮಾಡ್ಕೊಳ್ಳಿ, ಬೇಡ ಅಂತ ಹೇಳಲ್ಲ ನಾವು. ತಗೊಂಡೋಗೋದು ಬೇರೆಯವ್ರಿಗೆಲ್ಲ ಚಂದ ನಮ್ ಧರ್ಮಕ್ಕೆ ಬನ್ನಿ, ನಮ್ ಇದಕ್ಕೆ ಬನ್ನಿ ಅಂತ ಎಲ್ಲ ಅನೌನ್ಸ್ ಮಾಡಿದ್ರೆ ನನ್ನ ಮುಂದೆ ಹೇಳಿದ್ದೀರಾ, ನಮ್ಗೆ ಗೊತ್ತಿರಲಿಲ್ಲ ಏನಂತಿಲ್ಲ. ಆಮೇಲೆ ಬಂದ್ಮೇಲೆ ಗೊತ್ತಾಗಿತ್ತು ಪ್ರೇಯರ್ ಇದೆ ಬರ್ಬೇಕು ನೀವು ಎಲ್ಲರೂ ಅದರ ಅನೌನ್ಸ್ ಮಾಡ್ತಾರದು. ಮಾಡಕ್ ಹೋಗ್ಬೇಡಿ. ಈಗ ನಿಮ್ಗೆ ಇದು ಏನಕ್ಕೆ ಅವಶ್ಯಕತೆ? ಫಸ್ಟ್ ಆಫ್ ಆಲ್ ಇದನ್ನ ಹೇಳಿ, ಇದನ್ನ ಪಾಂಪ್ಲೆಟ್ ಹೊಡ್ಸ್ಕೊಂಡಿದ್ದೀರಲ್ಲ ಅಲ್ಲಮ್ಮ. ನಿರ್ಮಯ್ ಮೀಡಿಯಾ ಚಾನೆಲ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ.